ದೊಡ್ಡಬಳ್ಳಾಪುರ ತಾಲೂಕಿನ ತೂಪಗೆರೆ ಹೋಬಳಿಯ ಗೊಲ್ಲಹಳ್ಳಿ ತಾಂಡ ನಿವಾಸಿ ರವಿಕುಮಾರ್ ಭಾರತೀಯ ಸೇನೆಯ ಮಾಜಿ ಯೋಧ, ನಿವೃತ್ತ ನಂತರ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಗ್ರಾಮದಲ್ಲಿ ಪಿತ್ರಾರ್ಜಿತವಾಗಿ ಬಂದಿದ್ದ ಜಾಗದಲ್ಲಿ ಮನೆ ಕಟ್ಟಿಕೊಂಡು ವಯಸ್ಸಾದ ತಂದೆ ಮತ್ತು ಹೆಂಡತಿ ಮಕ್ಕಳ ಜೊತೆ ವಾಸವಾಗಿದ್ದಾರೆ. ಅವರ ತಂದೆ ಒಬ್ಬರೇ ಮನೆಯಲ್ಲಿದ್ದಾಗ ದೌರ್ಜನ್ಯದಿಂದ ಮನೆಯ ಸುತ್ತ ತಂತಿ ಬೇಲಿ ಹಾಕಲಾಗಿದೆ ಅಂತ ಆರೋಪಿಸಲಾಗಿದೆ. ತಮ್ಮದೇ ಜಾಗವನ್ನು ಅತಿಕ್ರಮಣ ಪ್ರವೇಶ ಮಾಡಿ ಮನೆಯ ಸುತ್ತ ತಂತಿ ಬೇಲಿ ಹಾಕಿದ್ದಾರೆ ಅಂತ ಆರೋಪಿಸಿರುವ ರವಿಕುಮಾರ್ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, 150 ವರ್ಷಗಳ ಪಿತ್ರಾರ್ಜಿತ ಆಸ್ತಿ ಇದು. ಸೈನಿಕನಾಗಿ ನಿವೃತ್ತಿ ಪಡೆದ ನಂತರ ಪಿತ್ರಾರ್ಜಿತವಾಗಿ ಬಂದ ಸುಮಾರು 6 ಗುಂಟೆ ಜಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದೇನೆ. ಪಕ್ಕದ ಮನೆಯ ವಾಸಿ ಸುಬ್ರಹ್ಮಣಿ ಮತ್ತು ಮುನಿಯಪ್ಪ ಈ ಜಾಗ ತಮ್ಮದೆಂದು ನಮ್ಮ ತಂದೆಯವರು ಒಬ್ಬರೇ ಮನೆಯಲ್ಲಿದ್ದಾಗ ಮನೆಯ ಸುತ್ತ ತಂತಿ ಬೇಲಿ ಹಾಕಿದ್ದಾರೆಂದು ಕೇಳಲು ಹೋದ ನಮ್ಮ ತಂದೆಯನ್ನ ನೂಕಾಡಿದ್ದಾರೆ. ಸರ್ವೆ ಮಾಡಿದ್ದಾಗ ಸುಬ್ರಹ್ಮಣಿ ನಮ್ಮ ಜಾಗವನ್ನು ಒತ್ತುವರಿ ಮಾಡಿರೋದು ಬೆಳಕಿಗೆ ಬಂತು. ಆದರೂ ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನನ್ನ ಹೆಸರು ರವಿಕುಮಾರ್ ಅಂತ, ಮಾಜಿ ಸೈನಿಕ. ನನಗೆ ಸಿಕ್ಕಾಪಟ್ಟೆ ತುಂಬ ವರ್ಷದಿಂದ ನಾನು ಸುಮಾರು 2005ಕ್ಕೆ ರಿಟೈರ್ಮೆಂಟ್ ಆಗಿ ಮಾಜಿ ಸೈನಿಕನಿಂದ ಬಂದು ಗೊಲ್ಲಹಳ್ಳಿ ಎಂಬ ಗ್ರಾಮ, ಅಲ್ಲಿ ನನ್ನದೇ ಪಿತಾರ್ಜಿತ ಆಸ್ತಿ ಇತ್ತು. ಅಲ್ಲೇ ಬಂದು ವಾಸವಾಗಿದ್ಕೊಂಡು ಒಂದು ಸಣ್ಣ ಮನೆ ಕಟ್ಕೊಂಡು ವಾಸವಾಗಿದ್ದರೆ ಅಲ್ಲಿ ಅವಾಗೇನು ತೊಂದರೆ ಇರಲಿಲ್ಲ ನನಗೆ. ಅಲ್ಲಿ ನಮ್ಮ ಪಿತಾರ್ಜಿತ ಆಸ್ತಿಯಲ್ಲಿ ಒಂದು 2 ಗುಂಟೆ ಜಾಗ ತಗೊಂಡು ನಮ್ಮ ತಾತನಿಂದ ಮನೆ ಕಟ್ಕೊಂಡಿದ್ದೆ. ಆದರೆ ನನಗೆ ಅದೇ ಪಕ್ಕದಲ್ಲಿದ್ದವರು ಮನೆ ಕಟ್ಕೊಂಡ್ಮೇಲೆ ಅವಾಗ ತೊಂದರೆ ಕೊಟ್ಟಿರಲಿಲ್ಲ. ಪಕ್ಕದಲ್ಲಿರೋ ಸುಬ್ರಹ್ಮಣ್ಯ ಮತ್ತು ಮುನಿಯಪ್ಪ, ಅವ್ರ ತಂದೆ ಮುನಿಯಪ್ಪ ಅನ್ನೋರು ಅವರೇ ಮಾಡಿಸ್ಕೊಟ್ಟಿದ್ರು ಅವಾಗ. ಆ ಟೈಮಲ್ಲಿ ಇರಪ್ಪ ಪಾಪ ಎಕ್ಸ್ ಸರ್ವಿಸ್ ಮ್ಯಾನು, ನೀವು ಬದುಕೊಂಡಲ್ಲಿ ಇರಲಿ ಅಂತ. ನಾನು ಬದುಕೊಂಡಿದ್ದೆ. ಅವಾಗ ಏನು ಸರ್ವೆ ಮಾಡೋದಾಗಲಿ ಮತ್ತೊಂದಾಗಲಿ ಏನೂ ತೊಂದರೆ ಆಗಿರಲಿಲ್ಲ ಸರ್. ಈಗೇನಾಗಿದೆ ಅಂತಂದರೆ, ನಾನು ಕಟ್ಬಿಟ್ಟು ಈಗ 2003ರಲ್ಲಿ ಅದೇ ಜಾಗ, ಮನೆ ಕಟ್ಟಿರೋ ಜಾಗನೇ ಇವರೇನೆ ಪಾರ್ಟಿ, ಅದು ನಿಂದೇ ಜಾಗ ಅಲ್ಲ ಅಂದ್ಬಿಟ್ಟು ಬಂದು ಆವಾಗಿಂದ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ರು. ಒಂದು 10 ವರ್ಷದ ಹಿಂದೆ ತೊಂದರೆ ಕೊಟ್ಟಾಗ ನಾನು ಆಮೇಲೆ ಅದನ್ನು ಕ್ರಯ ಮಾಡೋ ಪರಿಸ್ಥಿತಿ ಬಂತು. ಕ್ರಯನೂ ಮಾಡಿಕೊಂಡೆ ಆ ಜಾಗನ. ಆಮೇಲೆ ಸರಿ ಹೋಯಿತು. ಅದ್ರ ಮೇಲೇನಾಯಿತು ಅಂತಂದರೆ, ಈಗ ಮೊನ್ನೆ ಯಾವುದೂ ತೊಂದರೆ ಇರಲಿಲ್ಲ. ಅವನೇನೋ ಮನೆ ಕಟ್ಸ್ಬೇಕಾಗಿತ್ತು, ಏನೋ ಗೊತ್ತಿಲ್ಲ ನಮಗೆ. ಅವರು ವಿಭಾಗ ಮಾಡೋ ಸಂದರ್ಭದಲ್ಲಿ ಸರ್ವೇರ್ ಕರೆಸಿದ್ರು. ಆ ಸರ್ವೇಯರ್ ಬಂದು ಶ್ರೀಧರ್ ಅಂತ ಮತ್ತು ಮಂಜುನಾಥ್ ಅಂತ, ಅವರಿಗೇನೋ ಪೋಸ್ಟಿಂಗ್ ಆಗಿದ್ದಾರೆ. ಒಬ್ಬ ಶ್ರೀಧರ್ ಅನ್ನೋರು ಇದ್ದಾರೆ, ಮಂಜುನಾಥ್ ಅನ್ನೋರು ಇದ್ದಾರೆ ಇಲ್ಲಿ. ಅವ್ರು ಬಂದರು. ಸರ್ವೆ ಮಾಮೂಲಿ ನಾವೇನು ಮಾಡಿದ್ವಿ, ನಾನು ನಮ್ಮ ತಂದೆ ಸರ್ವೆ ಮಾಡಿದಾಗ ನೋಟಿಸ್ ಎಲ್ಲ ಮಾಮೂಲಿ ಅವ್ರು ಸರ್ವೆ ವಿಭಾಗ ಮಾಡಿಸಿದಾರಲ್ಲ ಬಿಡೋ ಬಂದು ನೋಟಿಸ್ ಇಸ್ಕೊಂಡು ಸರ್ವೆ ಮಾಡೋರು. ನೋಡಿದ್ರೆ ಸಡನ್ಲಿ 150 ವರ್ಷದ ಅದು ಹಿಂದಿಂದು ಪಿತಾರ್ಜಿತ ಆಸ್ತಿನ ಒಂದೇ ಸರಿ ಅಲ್ಲಿಂದ 1 ಎಕರೆ 31 ಗುಂಟೆ ನಮ್ಮ ಪಿತಾರ್ಜಿತ ಆಸ್ತಿ. ಅದರಲ್ಲಿ ನನಗೆ ಕೊಟ್ಟಿರೋದು 2 ಗುಂಟೆ ಜಾಗ. ಆ ಜಾಗದಲ್ಲಿ ಮನೆ ಕಟ್ಟಿರೋದನ್ನು ಏಕಾಏಕ ಮನೆ ಹತ್ರ 10 ಅಡಿ ಒಳಗಡೆ ಬಂದ್ಬಿಟ್ಟು ಮನೆ ಹೊಡಿತೀನಿ ಹಾಗೆ ಅಂದ್ಬಿಟ್ಟು ಸರ್ವೆ ಮಾಡಿದ ಮಾರನೇ ದಿನವೇ JCP ತಂದ್ಬಿಟ್ರು. ನಾನು ಇರಪ್ಪ ಸ್ವಲ್ಪ ನೋಡೋಣ, ನಾವು ಸರ್ವೆ ಮಾಡಿಸ್ಮೇಲೆ ಗೊತ್ತಾಗುತ್ತೆ, ನಮಗೂ ಏನೋ ಹಳೆ ಕಾಲದಲ್ಲಿ ಮಾಡ್ತಿರ್ಲಿಲ್ಲ ಇರ್ಬೋದು, ಸೊ ಈಗಲೂ ನೋಡೋಣ, ಮಾಡಿಸ್ತಾರೆ ನೋಡೋಣ ಅಂತ ನಾನು ಸುಮ್ಮನೆ ಅದೇ ಸರ್. ನೋಡಿದ್ರೆ ಸರಿ ಆಯಿತು ಅಂತ ಹೇಳಿದ್ರು. ಫಸ್ಟ್ ಸಡನ್ಲಿ JCP ತಂದ, ಗೋಡೆ ಎಲ್ಲ ಕಾಂಪೌಂಡ್ ಎಲ್ಲ ಹೊಡೆದ್ಬಿಟ್ಟು ನಮಗೆ ತೊಂದರೆ ಆದಂಗೆಲ್ಲ ಓಪನ್ ಮಾಡಿಬಿಟ್ಟು, ನಾವು ಸಾಕು ಪ್ರಾಣಿಗಳೆಲ್ಲ ತೊಂದರೆ ಆಗೋಯ್ತು ನನಗೆ. ಆದ್ರೂ ನಾನೇನು ಮಾಡಿದೆ, ಒಂದು ನೀಲಿದೊಂದು ಹಸ್ರದ್ದು ಟೆಂಟ್ ತೊಗೊಬಂದು ಹಾಕ್ಕೊಂಡು ಸುತ್ತ ಕಟ್ಕೊಂಡು ಜೀವನ ಮಾಡಿದೆ. ಆಮೇಲೆ ಸರ್ವೇರ್ ಬಂದರು. ನಾವು ಸರ್ವೆ ಡೀಟೇಲ್ ಮಾಡಿದೆ, ಅರ್ಜಿ ಹಾಕ್ತೆ. ಸರ್ವೇರ್ ಬಂದಮೇಲೆ ಅವರು ಕ್ಲೀನಾಗೆ ಇಲ್ಲಪ್ಪ ಹಳೇದು ಎಲ್ಲಿತ್ತು ನಮ್ಮ ಜಾಗ, ಅದರಿಂದ ಒಂದು 4 ಅಡಿ 5 ಅಡಿ ಅವ್ರ ಕಡೆನೇ ತೋರಿಸ್ತದು. ಅದು ಸರ್ವೆ ನಂಬರ್ ಬಂದು ಇದು 26 ತಿರುಮನಹಳ್ಳಿ ಸರ್ವೆ ನಂಬರು, ಆ ಕಡೆ ಬಚ್ಚಳ್ಳಿ ಸರ್ವೆ ನಂಬರು 21. ಸೊ 21ರಿಂದ 26 ಬಾರಿಗೆ ಅವ್ರು ಸರ್ವೆ ಮಾಡಿಸಿದಾಗ ನಾನು ಸ್ಕೆಚ್ ಕಾಪಿ ತೆಗೆಸಿದ್ರೆ ಅದರೊಳಗೆ ನಾವು ಒತ್ತುವರಿ ಮಾಡ್ಕೊಂಡಿರೋದು ಅವ್ರ ಸರ್ವೆ ಸ್ಕೆಚ್ ಕಾಪಿಲಿ ತೋರಿಸ್ಬೇಕು. ಆದರೆ ನಾನು ಯಾವಾಗ ಮಾಡಿಸ್ದೆ ಸರ್ವೆ ನಂಬರು, ಅದು ಸ್ಕೆಚ್ ಕಾಪಿ ತೊಗೊಂಡೆ, ಅದರೊಳಗೆ ಅವರು ನಮ್ಮಲ್ಲಿ ಒತ್ತುವರಿ ಮಾಡ್ಕೊಂಡಿರೋದು ತೋರಿಸಿದ್ರು. ಕೋರ್ಟ್ನಲ್ಲಿ ತಡೆಯಾಜ್ಞೆ ಇದ್ರೂ ಇಂದು ಏಕಾಏಕಿ ಬಂದು ಮನೆಯ ಸುತ್ತ ತಂತಿ ಬೇಲಿ ಹಾಕಿದ್ದಾರೆ. ತಂತಿ ಬೇಲಿಯಿಂದ ಮನೆಯೊಳಕ್ಕೆ ಮತ್ತು ಮನೆಯಿಂದ ಹೊರಗೆ ಬರದಂತೆ ಮಾಡಿದ್ದಾರೆ. ಇತ್ತೀಚೆಗೆ ನನಗೆ ಹೃದಯಾಘಾತವಾಗಿದೆ. ವಯಸ್ಸಾದ ತಂದೆ ಮನೆಯಲ್ಲಿದ್ದಾರೆ. ನಮಗೆ ರಕ್ಷಣೆ ನೀಡುವಂತೆ ಮತ್ತು ತಂತಿ ಬೇಲಿ ತೆರವು ಮಾಡುವಂತೆ ಪೊಲೀಸರಲ್ಲಿ ಮನವಿ ಮಾಡಿದ್ರು. ರವಿಕುಮಾರ್ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸುಬ್ರಹ್ಮಣಿ, ಹಿಂದೆ ಈ ಜಾಗದಲ್ಲಿ ಕಾಂಪೌಂಡ್ ಇತ್ತು. ಇತ್ತೀಚೆಗೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಕಾರು ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಿತ್ತು. ಇದರಿಂದ ಕಾಂಪೌಂಡ್ ಸಂಪೂರ್ಣ ಕುಸಿದು ಬಿತ್ತು. ಕೆಲ ದಿನಗಳ ಹಿಂದೆ ಕಾಂಪೌಂಡ್ ಆವರಣದಲ್ಲಿದ್ದ ಬೈಕ್ ಕಳವಾಗಿತ್ತು. ಕಳ್ಳರ ಭಯದಿಂದ ಕಾಂಪೌಂಡ್ ಇದ್ದ ಜಾಗದಲ್ಲಿಯೇ ತಂತಿ ಬೇಲಿ ಅಳವಡಿಕೆ ಮಾಡಲಾಗಿದೆ. ಕೋರ್ಟ್ ತಡೆಯಾಜ್ಞೆ ಇರೋದು ಅವರ ಜಾಗಕ್ಕೆ, ನಮ್ಮ ಜಾಗದಲ್ಲಿ ನಾವು ತಂತಿ ಬೇಲಿ ಹಾಕಲಾಗಿದೆ ಅಂದರು. ಕೋರ್ಟಲ್ಲಿ ಅದಲ್ಲದೇನೆ ಕೋರ್ಟಲ್ಲೂ ಸಹ ನಾನು ಅದ್ರ ಬಗ್ಗೆ ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು ತಕ್ಷಣ ಹೋಗಿ ಕೋರ್ಟಲ್ಲಿ ಅಟೆಂಡ್ ಮಾಡಿದೆ. ಮಾನ್ಯ ನ್ಯಾಯಾಲಯದಲ್ಲಿ ಹಾಕಿದಾಗ ಅವರು ಇಲ್ಲ ಇವ್ರ ಕಡೆನೇ ಇದೆ ಅಂದ್ಬಿಟ್ಟು ಫಸ್ಟು ಇಂಜೆಕ್ಷನ್ ಆರ್ಡ್ರ್ ಕೊಟ್ಟರು. ಇದು ಇಂಜೆಕ್ಷನ್ ಆರ್ಡ್ರ್ ಸರ್ ಅವ್ರದ್ದು.
ಹಾಗಾಗಿ ಇಂಜೆಕ್ಷನ್ ಆರ್ಡ್ರ್ ಕಾಪಿನೂ ಇದೆ. ಬಾಕಿ ಉಳಿದ ಎಲ್ಲ ಸ್ಕೆಚ್ ಕಾಪಿ ಆಗಲಿ ನನ್ನ ಖಾತೆದು ಎಲ್ಲೇ ಆಗಲಿ 4 ಕುಂಟೆ ವಿತ್ 2 ಕುಂಟೆ ಜಾಗದ್ದು ಎಲ್ಲ ಬಾರ್ಡ್ರದ್ದು ಸ್ಕೆಚ್ ಕಾಪಿ ಇದೆ. ಬಟ್ ಇಲ್ಲಿವರೆಗೂ ನನಗೆ ಏನೂ ತೊಂದರೆ ಕೊಡದೇ ಇದ್ದವರು ಇವತ್ತೇನು ಮಾಡಿದ್ದಾರೆ ಅಂದರೆ ಏಕಾಏಕಿ ನಾನು ಡ್ಯೂಟಿಗೆ ಹೋದಾಗ ಬೆಂಗಳೂರಲ್ಲಿ ಹೋದಾಗ ನಮ್ಮ ತಂದೆ ಅಲ್ಲೇ ಒಬ್ಬರೇ ಇರೋದು, ಮನೆ ನೋಡ್ಕೊತಾ ಇದ್ದರು. ಏಕಾಏಕಿ ಮತ್ತೆ ಮನೆಗೆ ಹೋಗ್ದಿದ್ದಂಗೆ ಬರ್ದಿದ್ದಂಗೆ ಮುಂದಡೆ ಎಂಟ್ರೆನ್ಸಿಗೆ ಹೋಗ್ದಿದ್ದಂಗೆ ಬಂದಿದ್ದ ಸುತ್ತಲೂ ತಂತಿ ಬೇಲಿ ಹಾಕ್ಬಿಟ್ಟಿದ್ದಾರೆ. ನಾನು ಇದೇ ವಿಷಯಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಇದೇ ಪೊಲೀಸ್ ಸ್ಟೇಷನ್ ಎದುರುಗಡೆ ಬಂದಿದ್ದೆ 6 ತಿಂಗಳ ಹಿಂದೆ. ಕಂಪ್ಲೇಂಟ್ ಕೊಟ್ಟಿದ್ದರು, ಅವನು ಬಂಧಿಸಿದ್ರು. ನಾನು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ದೆ. ಆವಾಗ ಇದೇ ಪೊಲೀಸ್ನವ್ರು ಪಾಪ ಬಂದು ಅಟೆಂಡ್ ಮಾಡಿ 4-5 ಜನ ಹೊಯ್ಸಳ ಕಳಿಸಿದ್ರು. ಇವರೇ ಇನ್ಸ್ಪೆಕ್ಟರ್ ಪಾಷಾ ಅವರಿದ್ದರು, ಸಾದಿಕ್ ಪಾಷಾ ಅವರಿದ್ದರು. ಅವರು ಕಳಿಸಿದ್ರು, ನೋಡಪ್ಪ ಈ ಥರ ಮಾಜಿ ಸೈನಿಕ ಒಂದು ಅಟೆಂಡ್ ಮಾಡಿ ಅಂತ ಹೇಳಿದರು. ಅದಕ್ಕೆ ಅವ್ರು ಹೋಗಿ ಅಟೆಂಡ್ ಮಾಡಿದ ತಕ್ಷಣ 4 ಜನ ಪೊಲೀಸ್ನವರು ಹೊಯ್ಸಳನೂ ಬಂದಿತ್ತು, ಕಟ್ತಾ ಇತ್ತು. ಆ ಟೈಮಲ್ಲಿ ನನಗೆ ಹೊಡೆದ್ರೂ ಸಹ ನಾನೇ ಕೇಳ್ಕೊಂಡು, ನೋಡಪ್ಪ ಇನ್ಮೇಲೆ ಹಾಕ್ಬೇಡ, ಇದು ಸಿವಿಲ್ ಮ್ಯಾಟ್ರು ಆಗಿರೋದ್ರಿಂದ ನೀನು ಏನೂ ತೊಂದರೆ ಕೊಡಬಾರ್ದು, ಓಡಾಡಲಿಕ್ಕೆ ಕೋರ್ಟಲ್ಲೂ ನ್ಯಾಯ ಇದೆ, ಆಗಿರೋದ್ರಿಂದ ಓಡಾಡ್ಲಿಕ್ಕೆ ನೀವು ತೊಂದರೆ ಕೊಡಬಾರ್ದು, ಏನಿದ್ರು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿ ಬಂದಿದ್ದರು. ಆದರೆ ಅದು 6 ತಿಂಗಳು ಆದಮೇಲೆ ಮತ್ತೆ ಏಕಾಏಕಿ ಈಗ ಸುತ್ತಲೂ ಬೇಲಿ ಹಾಕಿ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾನೆ. ಸರ್ ನನಗೆ ಈಗ ಏನೂ ಇಲ್ಲ, ಇದು 150 ವರ್ಷಕ್ಕೆ ಇಲ್ಲದೇ ಇದ್ದಿದ್ದು ಇವತ್ತು ಬಂದಿದೆ. ಅವನು ಹೇಳೋದು ಈಗ ಪೊಲೀಸ್ ಸ್ಟೇಷನ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟರೆ ಇವರೇನು ಕರೆಸಿದ್ವಿ, ನನ್ನ ಜಾಗ ಸರ್ ನಾನು ಹಾಕ್ಕೊಂಡಿದ್ದೆ ಅಂತಿದ್ದಾನೆ. ಸರ್ ಅವ್ನ ಜಾಗ ಇದೆ, ಅವ್ನು ಡಾಕ್ಯುಮೆಂಟ್ಸ್ ತಂದು ಪೊಲೀಸ್ ಸ್ಟೇಷನ್ ಪ್ರೊಡ್ಯೂಸ್ ಮಾಡಲಿ, ನಂದೇನಿದೆ ನಾನು ಮಾಡ್ತೀನಿ, ಅವ್ನು ಬಂದರೆ ಅವ್ನು ತೊಗೊಡ್ಲಿ, ನನ್ನ ಬಂದರೆ ನಾನು ತೊಗೋತೀನಿ. ನನಗೆ ಕಂಪೌಂಡು ಹಾಕಕ್ಕೆ ಬಿಡದೆ, ಮನೇಲಿ ಜೀವನನೂ ಮಾಡೋಕ್ಕೆ ಬಿಡದೆ, ತೊಂದರೆ ತುಂಕಾಬಟ್ಟೆ. ಸುಬ್ರಹ್ಮಣ್ಯ ಮತ್ತು ಮುನಿಯಪ್ಪ ಅನ್ನೋರು ಸರ್ವೆ ನಂಬರ್ 21ರಲ್ಲಿ ಜೀವನ ಮಾಡ್ತಿರೋರು, ಗೊಲ್ಲಳ್ಳಿ, ಅವರು ವಾಸ. ಅವ್ರು ಸಿಕ್ಕಾಬಟ್ಟೆ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಚಿತ್ರಹಿಂಸೆ ಆಗ್ತಿದೆ. ಆಮೇಲೆ ನನಗೆ ಬೇರೆ ಈ ಹಿಂದೆ 1 ವಾರದ ಹಿಂದೆ ನನಗೆ ಹಾರ್ಟ್ ಅಟ್ಯಾಕ್, ಇದೇ ಕೋರ್ಟು ಕಚೇರಿ ಓಡಾಡೋಕ್ಕೂ ಹಾರ್ಟ್ ಅಟ್ಯಾಕ್ ಆಗಿದೆ. ನಾನೊಬ್ಬ ಮಾಜಿ ಸೈನಿಕ, ನಾನು ಹಾರ್ಟ್ ಅಟ್ಯಾಕ್ ಪೇಷೆಂಟು. ಈಗ ಇವತ್ತು ಸಡನ್ಲಿ ಇದೇನು ಮೋಕ ತೊಗೊಂಡವನು ಇದನ್ನೇ ಬಳಸ್ಕೊಂಡು ಬೇಕು ಅಂತಲೇ ಬೇಲಿ ಕಡೆ, ಅವನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಲಿ ಕಟ್ಟಿದ್ದಾನೆ. ಅದನ್ನು ನಿಯಂತ್ರಿಸಿ ಹೋದಾಗ ಅಪ್ಪನಿಗೆ ನೂಕಾಡಿ ತಳ್ಳಾಡಿ ಬೆದರಿಕೆ ಹಾಕಿದ್ದಾನೆ. ಇದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಸರಿ ಸಾಹೇಬರು ಬರಲಿ, ಬಂದಾಗ ಅಟೆಂಡ್ ಮಾಡೋಣ ಅಂತಿದ್ದಾರೆ. ಸರ್ ಈಗ ಕೋರ್ಟು ಕಚೇರಿಯಲ್ಲಿ ನಿಮಗೆ ಗೊತ್ತಿರೋ ವಿಷಯ, ಈ ಸಿವಿಲ್ ಮ್ಯಾಟ್ರು ಅಂತಾರೆ. ಆಗಿರೋದ್ರಿಂದ ತಮ್ಮ ಕಡೆಯಿಂದ ನಾನು ಕೇಳ್ಕೊಳೋದಿಷ್ಟೇ, ದಯವಿಟ್ಟು ತಮ್ಮ ಸ್ಥಳ ಪರಿಶೀಲಿಸಿ ನನಗೆ ನ್ಯಾಯ ಹೋಗಲಿಕ್ಕೆ ಬರಲಿಕ್ಕೆ, ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಹೋಗ್ಲಿಕ್ಕೆ ಬರಲಿಕ್ಕೆ ನಮಗೆ ಸೂಕ್ತ ಭದ್ರತೆ ವಹಿಸ್ಕೊಡ್ಬೇಕು, ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ತಮ್ಮ ಮೀಡಿಯಾದ ಮುಂದೆ ನಾನು ಕೇಳ್ಕೊಳ್ತೀನಿ. ಫುಲ್ಲು ನಾನು ಓಡಾಡೋಂಗೇ ಇಲ್ಲ, ನಾನು ರಾತ್ರಿ